ಕನ್ನಡದಲ್ಲಿ ಸಿನಿಮಾ ಮಾಡೋಕೆ ಒಪ್ಪದೆ ನೋಟಿಸ್ ಕೊಟ್ಟಿದ್ದಾರೆ. 8 ವರ್ಷದ ಹಿಂದೆ ರಾಘವೇಂದ್ರ ಹೆಗಡೆ ಅಡ್ವಾನ್ಸ್ ಕೊಟ್ಟಿದ್ರು. ಮೊದಲು ಕನ್ನಡಕ್ಕೆ ಆದ್ಯತೆ ಕೊಡಿ ಅಂತ ಧ್ರುವ ಸರ್ಜಾ ಹೇಳಿದ್ರು. ಆದ್ರೆ ಮೊದಲು ತಮಿಳು ಅಥವಾ ತೆಲುಗಿನಲ್ಲಿ ಮಾಡೋಣ ಅಂತ ರಾಘವೇಂದ್ರ ಹೆಗಡೆ ಪಟ್ಟು ಹಿಡಿದ್ರು. ಅದಕ್ಕೆ ಒಪ್ಪದೇ ಇದ್ದಾಗ ಮುಂಬೈ ಕೋರ್ಟ್ನಿಂದ ನೋಟಿಸ್ ಕಳುಹಿಸಿದ್ದಾರೆ ಅಂತ ಹೇಳಿ ಧ್ರುವ ಸರ್ಜಾ ಅವರ ಆಪ್ತ ಬಳಗ ನ್ಯೂಸ್ ಫಸ್ಟ್ಗೆ ಮಾಹಿತಿಯನ್ನ ನೀಡಿದೆ. ಧ್ರುವ ಸರ್ಜಾ ಜೂನ್ 15ಕ್ಕೆ ಆ ನೋಟಿಸ್ಗೆ ಉತ್ತರವನ್ನ ಕೂಡ ನೀಡಿದ್ದಾರಂತೆ. ಎಫ್ಐಆರ್ ಬಗ್ಗೆ ನಟ ಧ್ರುವ ಸರ್ಜಾ ಆಪ್ತ ಬಳಗ ಈ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಸೈನಿಕರಿಗೆ ಸಂಬಂಧಪಟ್ಟಂತಹ ಸ್ಟೋರಿಯನ್ನ ಮಾಡೋಕೆ ಆಗಾಗ ಚರ್ಚೆಯಾಗ್ತಾ ಇತ್ತು. ಆದ್ರೆ ಕನ್ನಡದ ಬದಲು ತಮಿಳು ಅಥವಾ ತೆಲುಗಿನಲ್ಲಿ ಸಿನಿಮಾ ಮಾಡೋಣ ಅಂತ ಹೇಳಿ ರಾಘವೇಂದ್ರ ಹೆಗಡೆ ಅವರು ಹೇಳಿದ್ರಂತೆ. ನಟ ಧ್ರುವ ಸರ್ಜಾ ಆಪ್ತ ಬಳಗ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. 8 ವರ್ಷದ ಹಿಂದೆ ರಾಘವೇಂದ್ರ ಹೆಗಡೆ ಬಂದು ಅಡ್ವಾನ್ಸ್ ಅನ್ನ ಕೊಟ್ಟಿದ್ರು. ಸೈನಿಕರಿಗೆ ಸಂಬಂಧಪಟ್ಟಂತಹ ಸ್ಟೋರಿಯನ್ನ ಮಾಡೋಣ ಅಂತ ಆಗಾಗ ಮೀಟಿಂಗ್ ಈ ವಿಚಾರವಾಗಿ ನಡೀತಾನೆ ಇತ್ತು. ಜೂನ್ 8ನೇ ತಾರೀಕು ನಮ್ಮನ್ನ ಬಂದು ರಾಘವೇಂದ್ರ ಹೆಗಡೆ ಮೀಟ್ ಮಾಡಿ ಹೋಗಿದ್ದಾರೆ. ಆಗ ಕನ್ನಡದಲ್ಲಿ ಸರಿಯಾಗಿ ಬಿಸ್ನೆಸ್ ಆಗ್ತಾ ಇಲ್ಲ, ನೇರವಾಗಿ ತಮಿಳು ಅಥವಾ ತೆಲುಗಿನಲ್ಲಿ ಸಿನಿಮಾ ಮಾಡೋಣ ಅಂತ ಹೇಳಿ ರಾಘವೇಂದ್ರ ಹೆಗಡೆ ಅವರು ಹೇಳಿದ್ರು. ಇಲ್ಲ, ಕನ್ನಡದಲ್ಲೇ ಮೊದಲು ಸಿನಿಮಾಗೆ ಮಾಡೋಣ, ಕನ್ನಡಕ್ಕೆ ಮೊದಲಿನ ಆದ್ಯತೆಯನ್ನ ಕೊಡಿ ಅಂತ ಹೇಳಿ ಧ್ರುವ ಸರ್ಜಾ ಅವರು ಪಟ್ಟು ಹೇಳಿದ್ರು. ಆದ್ರೆ ಇದಕ್ಕೊಪ್ಪದಂತಹ ರಾಘವೇಂದ್ರ ಹೆಗಡೆ ಜೂನ್ 10ನೇ ತಾರೀಕು ಮುಂಬೈ ಕೋರ್ಟ್ ಮೂಲಕ ನೋಟಿಸ್ ನ ಕಳುಹಿಸಿದ್ದಾರೆ. ನಾವು ನೋಟಿಸ್ಗೆ ಉತ್ತರವನ್ನ ಕೂಡ 15ನೇ ತಾರೀಕು ನೀಡಿದೀವಿ. ನಮ್ಮ ಕಡೆಯ ಲಾಯರ್ ಈಗ ಮಾತುಕತೆಯಲ್ಲಿ ಇದ್ದಾರೆ ಅಂತ ಹೇಳಿ ಧ್ರುವ ಸರ್ಜಾ ಅವರ ಆಪ್ತ ಬಳಗ ಉಲ್ಲೇಖವನ್ನ ಮಾಡಿದೆ. ಅವರು ನ್ಯೂಸ್ ಫಸ್ಟ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಧ್ರುವ ಸರ್ಜಾ ಸದ್ಯ ಕನ್ನಡದಲ್ಲಿ ಸ್ಟಾರ್ ನಟ. ಅವರ ವಿರುದ್ಧ ಮುಂಬೈನ ಅಂಬೋಲಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. 3 ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ದೇಶಕ ಹಾಗೆ ನಿರ್ಮಾಪಕರು ಆಗಿರುವಂತಹ ರಾಘವೇಂದ್ರ ಹೆಗಡೆ ಅವರು ಮುಂಬೈನಲ್ಲಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಚಿತ್ರ ನನ್ನ ಜೊತೆ ಮಾಡ್ತೀನಿ ಅಂತ ಹೇಳಿ 3 ಕೋಟಿಯನ್ನ ಪಡ್ಕೊಂಡ್ರು. ಆದ್ರೆ ನನ್ನ ಜೊತೆ ಸಿನಿಮಾದಲ್ಲಿ ಅವರು ನಟಿಸಲಿಲ್ಲ ಅನ್ನುವಂಥ ವಿಚಾರವನ್ನ ಮೆನ್ಷನ್ ಮಾಡಿ ಎಫ್ಐಆರ್ ನ ದಾಖಲು ಮಾಡಿದ್ದಾರೆ ರಾಘವೇಂದ್ರ ಹೆಗಡೆ. ಆದ್ರೆ ಧ್ರುವ ಸರ್ಜಾ ಅವರ ಆಪ್ತ ಬಳಗದಿಂದ ಸಿಗ್ತಾ ಇರುವಂತಹ ಮಾಹಿತಿಯೇ ಬೇರೆ. ಸಿನಿಮಾ ಮಾಡೋಣ ಅಂತ ಹೇಳಿ ರಾಘವೇಂದ್ರ ಹೆಗಡೆ ಬಂದಿದ್ರು. ಒಂದು ಸೈನಿಕನ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಆದ್ರೆ ಈ ವಿಚಾರದಲ್ಲಿ ರಾಘವೇಂದ್ರ ಹೆಗಡೆ ರೀಸೆಂಟ್ ಆಗಿ ಬಂದವರು, ಇಲ್ಲ ಕನ್ನಡದಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ, ಕನ್ನಡದಲ್ಲಿ ಸಿನಿಮಾ ಮಾಡಿದ್ರೆ ವರ್ಕೌಟ್ ಆಗಲ್ಲ, ಮೊದಲಿಗೆ ನಾವು ತಮಿಳು ಅಥವಾ ತೆಲುಗಿನಲ್ಲಿ ಮಾಡೋಣ ಅಂತ ಹೇಳಿದ್ರು. ರೈಟ್. ಧ್ರುವ ಸರ್ಜಾ ಅವರ ಆಪ್ತ ಅಶ್ವಿನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ, ಹೇಳಿ. ಧ್ರುವ ಸರ್ಜಾ ಕನ್ನಡದ ಒಬ್ಬ ಸ್ಟಾರ್ ನಟ. ಅಂಥ ನಟನ ಮೇಲೆ ಮುಂಬೈನಲ್ಲಿ ಎಫ್ಐಆರ್ ದಾಖಲಾಗಿದೆ. ರಾಘವೇಂದ್ರ ಹೆಗಡೆ ಅವರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಇದು ಎಲ್ಲಿಂದ ಶುರುವಾಯಿತು ಸರ್? ಯಾರು ರಾಘವೇಂದ್ರ ಹೆಗಡೆ? ಯಾವಾಗ ಸಂಪರ್ಕಕ್ಕೆ ಬಂದಿದ್ದು? ದುಡ್ಡು ಕೊಟ್ಟಿದ್ ಯಾವಾಗ? ಹಣದ ವ್ಯವಹಾರ ಆಗಿದ್ ಯಾವಾಗ? ಈಗ ಸಿನಿಮಾ ಆಗದೆ ಇರೋದು ಯಾವ ಕಾರಣಕ್ಕೆ ಅಂತ ಹೇಳಿ? ಮೇಡಮ್ ಏನ್ ಗೊತ್ತಾ, ಇದು ಟೋಟಲಿ ಒಂದು ಫಾಲ್ಸ್ ಅಲಿಗೇಷನ್ ಇದೆ. ಇದು 2018ರಲ್ಲಿ ಜಗ್ಗುದಾದ ಫಿಲಂ ಆದ್ಮೇಲೆ ರಾಘವೇಂದ್ರ ಹೆಗಡೆ ಅವರು ಬಂದು ನಮ್ಮನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಅಡ್ವಾನ್ಸ್ ಕೊಟ್ಟಿರ್ತಾರೆ 3 ಕೋಟಿ 15 ಲಕ್ಷ. 18ರಲ್ಲಿ ಅದರಲ್ಲಿ 2018ರಲ್ಲಿ. ಸೊ ಈ 3 ಕೋಟಿ 15 ಲಕ್ಷ ಏನ್ ಅಡ್ವಾನ್ಸ್ ಕೊಟ್ಟಿರ್ತಾರೆ, ಇದರಲ್ಲಿ 20 ಲಕ್ಷ ನಂದಿನಿ ಎಂಟರ್ಟೈನ್ಮೆಂಟ್ಸ್ ಅನ್ನೋ ಒಂದು ಸಂಸ್ಥೆಯಿಂದ ಬಂದಿರುತ್ತೆ. ಸೊ ಆ ನಂದಿನಿ ಎಂಟರ್ಟೈನ್ಮೆಂಟ್ಸ್ಗೂ ಆಮೇಲೆ ರಾಘವೇಂದ್ರ ಹೆಗಡೆ ಅವ್ರಿಗೂ ಏನೋ ಕಾಂಪ್ಲಿಕೇಶನ್ಸ್ ಆಗಿ ಆ 20 ಲಕ್ಷನ ನಮ್ಮ ಅಕೌಂಟ್ ಇಂದ ರೀಫಂಡ್ ಮಾಡಿಸ್ತಾರೆ. ಸೊ 290 ಅವ್ರ ಅಡ್ವಾನ್ಸ್ ನಮ್ಮ ಹತ್ರ ಇರುತ್ತೆ. ಸೊ ಇದೊಂದು ಬಿಟ್ರೆ ನೆಕ್ಸ್ಟ್ ಅವ್ರು ಏನ್ ಹೇಳ್ತಾರೆ, ಈ ಕಥೆನ ನಾವು ಒಂದು ಸೋಲ್ಜರ್ ಸಬ್ಜೆಕ್ಟ್ ಮಾಡ್ಬೇಕಂತ ಇದೀನಿ, ಆರ್ಮಿ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸರಿ ಆಯ್ತು, ನೀವು ಕತೆ ಎಲ್ಲ ರೆಡಿ ಮಾಡ್ಕೊಂಡು ಬನ್ನಿ ಅಂತ ನಾವ್ ಹೇಳಿರ್ತೀವಿ. 2018 ಆದ್ಮೇಲೆ ಇವರು 3 ತಿಂಗಳು 6 ತಿಂಗಳು ಏನ್ ರೆಗ್ಯುಲರ್ ಫಾಲೋ ಅಪ್ಸ್ ಆದ್ಮೇಲೆ, ಇಲ್ಲ ಸರ್ ನಾನು ಯಾವ್ದೋ ಸೀರಿಯಲ್ಸ್ ಅಲ್ಲಿ ಬಿಸಿ ಇದೀನಿ, ಮುಂಬೈಯಲ್ಲಿ ಯಾವ್ದೋ ಶನಿ ಅನ್ನೋ ಸೀರಿಯಲ್ ಮಾಡ್ತಾ ಇದೀನಿ, ಬರ್ತೀನಿ, ಬಂದ್ ಹೇಳ್ತೀನಿ, ಸ್ವಲ್ಪ ನಾನು ಬಿಸಿ ಇದೀನಿ, ನೀವ್ ಅಷ್ಟೊತ್ತಿಗೆ ನಿಮ್ದು ಮಾಡ್ಕೊಳ್ಳಿ ಅಂತಾನೆ ಹೇಳಿರ್ತಾರೆ. ರೆಗ್ಯುಲರ್ ಕಮ್ಯುನಿಕೇಶನ್ ಅಲ್ಲಿ ಇರ್ತಾರೆ ಇವರು. ಸೊ ಅದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಒಂದು 4.5 years ಆದ್ಮೇಲೆ ಒಂದು ಮೇಲ್ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಹಾಫ್ ಮಾತ್ರ ಇರುತ್ತೆ ಕಥೆದು. 5 ವರ್ಷ ಆದ್ಮೇಲೆ ಅದನ್ನು ಕ್ಲಾರಿಟಿ ಇರಲ್ಲ, ಅದನ್ನು ಅಕ್ಯುರೇಟ್ ಆಗಿರಲ್ಲ. ಅದಾದ್ಮೇಲೆ ಸೆಕೆಂಡ್ ಹಾಫ್ ಕೇಳ್ತೀವಿ, ಇಲ್ಲ ಸರ್ ಸೆಕೆಂಡ್ ಹಾಫ್ ಮೇಲೆ ವರ್ಕ್ ಮಾಡ್ತಾ ಇನ್ನ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಬರ್ತಾ ಇರ್ತಾರೆ. ಅವ್ರ ಕೋಆರ್ಡಿನೇಟರ್ ಹುಡುಗ ಇಲ್ಲೊಬ್ಬ ಇರ್ತಾನೆ, ಕುಮಾರ್ ಅಂತ. ಸೊ ಅವನ ಹತ್ರ ಫೋನ್ ಮಾಡಿ, ಅವ್ರು ನನಗ್ ಫೋನ್ ಮಾಡೋದು, ಇಲ್ಲ ಡೈರೆಕ್ಟ್ ಆಗಿ ಹೀರೋ ಸರ್ಗ್ ಫೋನ್ ಮಾಡೋದು ಮಾಡಿ, ಶೂಟಿಂಗ್ ಸ್ಪಾಟ್ ಗಳಲ್ಲಿ, ಮನೆಯಲ್ಲಿ, ಕಾಫಿ ಶಾಪ್ಸ್ ಅಲ್ಲೆಲ್ಲ ಮೀಟ್ ಆಗ್ತಾ ಇರ್ತಾರೆ. ಸರ್ ಈ ತರ ಪ್ಲಾನ್ಸ್ ಇದೆ, ಆ ತರ ಪ್ಲಾನ್ಸ್ ಇದೆ ಅಂತ ಡಿಸ್ಕಷನ್ ಅಲ್ಲೇ ಇರ್ತಾರೆ ಅವರು. ಅವ್ರು ಯಾವತ್ತೂ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅವ್ರು ಯಾವತ್ತೂ ಹೇಳಿರ್ಲಿಲ್ಲ. ಅದಾದ್ಮೇಲೆ ರೀಸೆಂಟ್ ಟೈಮ್ಸ್ ಅಲ್ಲಿ ಏನಾಗತ್ತೆ, ಈ ಸರ್ ನಾನ್ ಮಾಡ್ಬೇಕಂತ ಇದ್ದಿದ್ ಸಬ್ಜೆಕ್ಟ್ ಗೆ ಬಂದು ಬಜೆಟ್ ತುಂಬಾ ಜಾಸ್ತಿ ಆಗತ್ತೆ. ಅದಾದ್ಮೇಲೆ ಇವಾಗ ಇರೋ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಕನ್ನಡ ಚಿತ್ರಗಳಿಗೆ ಮಾರ್ಕೆಟ್ ಇಲ್ಲ, ಸ್ಯಾಟಲೈಟ್ ಸೇಲ್ ಆಗ್ತಾ ಇಲ್ಲ, ಡಿಜಿಟಲ್ ಸೇಲ್ ಆಗ್ತಾ ಇಲ್ಲ,
ನಾವ್ ಏನಕ್ಕೆ ಸರ್ ಇದನ್ನ ತೆಲುಗುಲಿ ಸ್ಟ್ರೈಟ್ ಫಿಲಂ ಮಾಡ್ಬಿಡೋಣ, ಇಲ್ಲ ಹಿಂದಿಲಿ ಸ್ಟ್ರೈಟ್ ಫಿಲಂ ಮಾಡ್ಬಿಡೋಣ, ಆಮೇಲೆ ಬೇಕಾದ್ರೆ ಕನ್ನಡಕ್ಕೆ ಟಪ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಇವ್ರು ಅದ್ ಹೆಂಗಾಗತ್ತೆ, ಕನ್ನಡ ಫಿಲಂ ಬಿಟ್ಟು ಹಿಂಗೆ ತೆಲುಗುಲಿ ಏನಕ್ ಮಾಡ್ಬೇಕು, ಹಿಂದಿಲಿ ಏನಕ್ ಮಾಡ್ಬೇಕು, ಕನ್ನಡದಲ್ಲಿ ಮಾಡೋಣ, ಚೆನ್ನಾಗ್ ಮಾಡೋಣ, ಬಿಸ್ನೆಸ್ ಆಗತ್ತೆ ಅಂತ ಹೇಳ್ತಾರೆ. ಅವಾಗ್ಲೂ ಅವ್ರು ಒಪ್ಕೊಂಡಿರಲ್ಲ. ಆಮೇಲೆ ಬಂದ್ ಹೇಳ್ತಾರೆ, ತಿರ್ಗಾ ಒಂದ್ 10 ದಿವಸ ಬಿಟ್ಕೊಂಡ್ ಬಂದ್ ಹೇಳ್ತಾರೆ, ಸರ್ ಇವಾಗ ನಾನು ಈ ತರ ಮಾಡ್ಬೇಕಂತ ಇದ್ದಿದ್ ಕತೆ ಬಂದ್ಬಿಟ್ಟು ಅಮರನ್ ಅಂತ ಶಿವಕಾರ್ತಿಕೇಯನ್ ಯಾವ್ದೋ ಮಾಡ್ಬಿಟ್ಟಿದಾರ ಒಂದ್ ಫಿಲಮ್, ಅದನ್ನ ನಾವು ಮಾಡಕ್ ಆಗಲ್ಲ, ನೀವು ನಿಮ್ಮ ಹತ್ರ ಯಾರಾದ್ರೂ ರೈಟರ್ಸ್ ಇದ್ರೆ ಹೇಳಿ ಸರ್, ನಾವು ಮಾಡೋಣ, ಇಲ್ಲ ಡೈರೆಕ್ಟರ್ಸ್ ಇದ್ರೆ ಹೇಳಿ ಮಾಡೋಣ ಅಂತ ಹೇಳಿರ್ತಾರೆ. ನಾವು ಓಕೆ, ನಮ್ಮ ಹತ್ರ ಒಬ್ರು ರೈಟರ್ ಇದ್ದಾರೆ, ಕೊಡ್ತೀವಿ, ಕರ್ಕೊಳ್ಳಿ ಅಂತ ಹೇಳಿ ಕೆಲಸ ಸ್ಟಾರ್ಟ್ ಮಾಡಿಸಿರ್ತೀರಿ. ಮುಂಬೈಗೆ ಕರೆಸ್ಕೊಂಡಿರ್ತಾರೆ, ಲ್ಯಾಪ್ಟಾಪ್ ಕೊಡ್ಸಿರ್ತಾರೆ, ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ವರ್ಕ್ ನಡೀತಾ ಇರತ್ತೆ. ಜೂನ್ 28ನೇ ತಾರೀಕು ಬರ್ತಾರೆ. ಬಂದು ಸರ್ ಅದೇ ಸರ್ ಕತೆ ಎಲ್ಲ ನಡೀತಾ ಇದೆ, ನೀವು ಡೇಟ್ಸ್ ಕೊಟ್ಬಿಡಿ ಅಕ್ಟೋಬರ್ಗೆ ಅಂತ ಹೇಳ್ತಾರೆ. ನಾವು ಓಕೆ ಅಕ್ಟೋಬರ್ ಡೇಟ್ಸ್ ಕೊಟ್ಬಿಡು ಅಂತ ನನ್ಗೆ ಹೇಳಿರ್ತಾರೆ. ನಾನು ಹೇಳಿ ಆಯ್ತು ಯಾವಾಗ ಏನು ಅಂತ ಹೇಳಿದ್ರೆ ನಾನು ಡೇಟ್ಸ್ ನ ಅಲೋಕೇಟ್ ಮಾಡ್ತೀನಿ ಅಂತ ಹೇಳಿರ್ತೀನಿ ಅವ್ರಿಗೆ. ಸೊ ಆಯ್ತು ಅಂತೆಲ್ಲ ಮಾತಾಡಿರ್ತಾರೆ. ಅವಾಗ್ಲೂ ಮಾತಾಡೋವಾಗ ಹೇಳ್ತಾರೆ, ಸರ್ ನಾನು ಅವತ್ತಿನ ಕ್ಲಾರಿಟಿನೇ ಇವಾಗ್ಲೂ ನಿಮ್ಗೆ ಹೇಳ್ತಾ ಇರೋದು, ಸರ್ ಸ್ಟ್ರೈಟ್ ಹಿಂದಿ ಮಾಡೋಣ, ಇಲ್ಲ ನನ್ಗೆ ಮುಂಬೈಯಲ್ಲಿ ನನ್ನ ಆಫೀಸಲ್ಲ ಇರೋದು, ಕನ್ನಡದಲ್ಲಿ ಒಂದು ಬಿಸ್ನೆಸ್ ಆಗ್ತಾ ಇಲ್ಲ, ನಾನು ಅದಕ್ಕೆ ಮುಂಬೈಯಲ್ಲಿ ಆಫೀಸ್ ಮಾಡ್ಕೊಂಡು ಮುಂಬೈಯಲ್ಲಿ ನನ್ನ ಬಿಸ್ನೆಸ್ ಎಲ್ಲ ಇದು ಮಾಡ್ತಾ ಇದ್ದೀನಿ, ಹಿಂದಿ ಮಾಡ್ಬಿಟ್ಟು ಹಿಂದಿ ನಾನೆಲ್ಲ ಕ್ಲೀನ್ ಆಗಿ ಸೇಲ್ ಮಾಡ್ತೀನಿ, ಆಮೇಲೆ ಕನ್ನಡ ಮಾಡೋಣ ಸರ್, ಇಲ್ಲ ತೆಲುಗು ಮಾಡೋಣ ಸರ್, ತೆಲುಗು ಮಾರ್ಕೆಟ್ ಚೆನ್ನಾಗಿದೆ ಅಂತಾರೆ. ಇವ್ರು ಹೇಳ್ತಾರೆ ತುಂಬಾ ಕನ್ಫ್ಯೂಸ್ ಆಗಕ್ ಹೋಗ್ಬಿಡಿ, ಕನ್ನಡದಲ್ಲೇ ಮಾಡೋಣ ಅನ್ನೋ ಮಾತುಕತೆ ಎಲ್ಲ ಮಾಡಿ, ಆಯ್ತು ಸರ್ ಓಕೆ ಸರ್, ಆದ್ರೂ ನಾನು ಇದ್ರ ಬಗ್ಗೆ ಇನ್ನೊಂದ್ಸತಿ ಡಿಸ್ಕಸ್ ಮಾಡ್ಬೇಕು ಸರ್, ಆದ್ರೆ ಅಕ್ಟೋಬರ್ ಇಂದ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹೊರಡ್ತಾರೆ ಅಲ್ಲಿಂದ. ಸೊ ಹೊರಟಿ ಏನ್ ಮಾಡ್ತಾರೆ, ಜುಲೈ 10ನೇ ತಾರೀಕು ನಮ್ಗೊಂದು ನೋಟಿಸ್ ಕಳಿಸ್ತಾರೆ ಅಂಬೋಲಿ ಪೊಲೀಸ್ ಸ್ಟೇಷನ್ ಇಂದ. ಈ ತರ ಅಡ್ವಾನ್ಸ್ ತಗೊಂಡಿದೀವಿ, ಏನೋ ನಾವು ಇದ್ ಮಾಡಿಲ್ಲ, ಚೀಟ್ ಮಾಡಿದೀವಿ, ಅದು ಇದು ಅಂತ ಒಂದು ಅಲಿಗೇಷನ್ ಮಾಡಿರ್ತಾರೆ. ನಾವು 10ನೇ ತಾರೀಕು ಅವ್ರು ಕಳಿಸಿ ನಮ್ಮನ್ನ 12ನೇ ತಾರೀಕು ಸ್ಟೇಷನ್ ಅಲ್ಲಿ ನಾವು ಬರ್ಬೇಕು ಅಂತ ಹೇಳಿರ್ತಾರೆ. ಆದ್ರೆ ನೋಟಿಸ್ ಬಂದು ನಮಗ್ 14th ಬರುತ್ತೆ, 14th ರಿಸೀವ್ ಆಗುತ್ತೆ. ನಾವು ಅವಾಗ KD ಪ್ರಮೋಷನ್ಸ್ ಅಲ್ಲಿ ಇರ್ತೀವಿ. ನೋಟಿಸ್ ರಿಸೀವ್ ಆಗಿದ ತಕ್ಷಣ ನಮ್ಮ ಅಡ್ವೊಕೇಟ್ಸ್ ಬಂದು ಅದಕ್ಕೆ ರಿಪ್ಲೈ ಮಾಡಿರ್ತಾರೆ, ಈ ತರ ನಾವು KD ಪ್ರಮೋಷನ್ಸ್ ಅಲ್ಲಿ ಇದೀವಿ, ನಾವು ಬರ್ತೀವಿ, ಬಂದ್ ಭೇಟಿ ಮಾಡ್ತೀವಿ, ನಿಮ್ಗೆ ಏನ್ ಬೇಕು ನಾವು ರೈಟಿಂಗ್ ಅಲ್ಲಿ ಕೊಡ್ತೀವಿ ಅಂತ ನಾವು ರೈಟಿಂಗ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ತೀವಿ ಅವ್ರಿಗೆ. ಸೊ ಇಲ್ಲಿ ಯಾವುದೇ ತರಹದ ನಾವು ನಿಮ್ಗೆ ಅಮೌಂಟ್ ರೀಫಂಡ್ ಮಾಡಲ್ಲ, ಇಲ್ಲ ನಾವು ನಿಮ್ಗೆ ಫಿಲಂ ಮಾಡಲ್ಲ, ನಾವು ನಿಮ್ಗೆ ಡೇಟ್ಸ್ ಕೊಡಲ್ಲ ಅಂತ ಹೇಳೇ ಇಲ್ವಲ್ಲ, ಎಲ್ಲೂ ಅದು ನಾವು ಅವ್ರಿಗೆ ಪ್ರಸ್ತಾಪನೆ ಮಾಡಿಲ್ಲ. ನಾವು ಇವ್ರಿಗೆ ರೆಗ್ಯುಲರ್ ಫಾಲೋ ಅಪ್ಸ್ ಅಲ್ಲಿ ಪೊಗರು ಆದ್ಮೇಲೆ ಕೇಳಿರ್ತಾರೆ ಹೀರೋ ಅವ್ರಿಗೆ, ಆಯ್ತು ಪೊಗರು ಆಗಿದೆ ಇವಾಗ ರೆಡಿ ಇದ್ರೆ ನೀವು ಮಾಡ್ಕೊಳ್ಳಿ ಅಂದ್ರೆ, ಇಲ್ಲ ಸರ್ ನನ್ಗೆ ಇನ್ನೂ ಟೈಮ್ ಬೇಕು ಅಂದಿರ್ತಾರೆ. ಮಾರ್ಟಿನ್ ಸ್ಟಾರ್ಟ್ ಮಾಡ್ತೀವಿ, ಮಾರ್ಟಿನ್ ಶೂಟಿಂಗ್ ಸೆಟ್ಗೂ ಒಂದ್ 5-6 ಸತಿ ಬಂದಿರ್ತಾರೆ, ಸರ್ ಎಲ್ಲ ಸಖತ್ತಾಗಿ ರೆಡಿ ಆಗ್ತಾ ಇದೆ ಸರ್, ಮಾಡೋಣ ಸರ್ ಅಂದಿರ್ತಾರೆ. ಮಾರ್ಟಿನ್ ಮೂವಿ ಆಗಿದ ತಕ್ಷಣ ಏನಾಗತ್ತೆ, ಇವರು ಡೈರೆಕ್ಟ್ ಆಗಿ ಉದಯ್ ಮೆಹ್ತಾ ಅವ್ರ ಹತ್ರ ಮಾತಾಡ್ತಾರೆ, ಗಂಗಾಧರ್ ಅವ್ರ ಹತ್ರ ಮಾತಾಡ್ಬಿಟ್ಟು ಏನಂತ ಹೇಳ್ತಾರೆ, ಸರ್ ಎಲ್ಲಾ ಸೇರಿ ಕೊಲ್ಯಾಬಲ್ ಒಂದ್ ಮಾಡ್ಬಿಡೋಣ, ನಂದು ಪ್ರಾಜೆಕ್ಟ್ ಮುಗಿಯತ್ತೆ, ನಿಮ್ದು ಎಲ್ಲ ಮುಗ್ದೋಗತ್ತೆ, ಮಾಡ್ಬಿಡೋಣ ಇನ್ನೊಂದು ಅಂತ ಹೇಳ್ತಾರೆ. ಇವರು ಚೇಂಬರ್ ಅಲ್ಲಿ ಕುತ್ಕೊಂಡು ರಾಘವೇಂದ್ರ ಹೆಗಡೆ, ಉದಯ್ ಮೆಹ್ತಾ ಅವರು, KP ಶ್ರೀಕಾಂತ್ ಅವರು, ಗಂಗಾಧರ್ ಅವರೆಲ್ಲ ಕುತ್ಕೊಂಡು ಮಾತಾಡಿದಾಗ ಅವ್ರೊಂದ್ ಬಜೆಟ್ ಹೇಳಿರ್ತಾರೆ, ಇಲ್ಲ ಸರ್ ಆ ಬಜೆಟ್ ಅಲ್ಲೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಿ ಅವಾಗ್ಲೂ ಎದ್ದೋಗ್ಬಿಡ್ತಾರೆ. ಮಾರ್ಟಿನ್ ಆದ್ಮೇಲೂ ಸ್ಟಾರ್ಟ್ ಮಾಡಲ್ಲ ಇವರು. ಅದಾದ್ಮೇಲೆ ನಾವು ಇವ್ರಿಗೊಬ್ಬರು ರೈಟರ್ನ ಕೊಟ್ಟಿರ್ತೀವಿ. ಆ ರೈಟರ್ನ ಕೊಟ್ಟಾದ್ಮೇಲೆ ಅವಾಗ್ಲೂ ಬಂದ್ ಹೇಳ್ತಾರೆ, ಕನ್ನಡದಲ್ಲಿ ಮಾಡೋದ್ ಬೇಡ, ತೆಲುಗುಲ್ ಮಾಡೋಣ, ಹಿಂದಿಲ್ ಮಾಡೋಣ ಅಂತ. ಅದಕ್ಕೆ ಹೀರೋ ಒಪ್ಕೊಳ್ಳಲ್ಲ, ಬೇಡ ಕನ್ನಡದಲ್ಲೇ ಮಾಡೋಣ ಅಂತ ಅವತ್ತೂ ಹೇಳಿ ಕಳ್ಸಿರ್ತಾರೆ. ಸರಿ ಓಕೆ ಸರ್ ಆಯ್ತು, ಏನೋ ಕುತ್ಕೊಂಡು ಡಿಸ್ಕಸ್ ಮಾಡೋಣ ಸರ್ ಅಂತ ಹೇಳಿ ಹೋದವರು ಜುಲೈ 10ಕ್ಕೆ ನೋಟಿಸ್ ಕಳ್ಸಿರ್ತಾರೆ. ಇಟ್ಸ್ ಟೋಟಲಿ ಫಾಲ್ಸ್ ಅಲಿಗೇಷನ್ ಅವ್ರು ಮಾಡಿರೋದು. ಅಲ್ಲ ಈಗ ಅಶ್ವಿನ್, FIR ನಲ್ಲಿ ದಾಖಲಾಗಿದೆಯಲ್ಲ, FIR ನಲ್ಲಿ ಅವ್ರು ಮೆನ್ಷನ್ ಮಾಡೋದು, ನಾನ್ ತುಂಬಾ ಸಲ ಸಂಪರ್ಕ ಮಾಡೋಕ್ ಪ್ರಯತ್ನ ಪಟ್ಟೆ, ಆದ್ರೆ ಧ್ರುವ ಸರ್ಜಾ ಅವರೇ ಕೈಗೆ ಸಿಗ್ಲಿಲ್ಲ, ನನ್ ಮೀಟ್ ಆಗೋದಕ್ಕೆ ತಪ್ಪಿಸ್ಕೊಳ್ಳೋಕ್ ಪ್ರಯತ್ನ ಪಟ್ರು, ಸರಿಯಾಗಿ ರೆಸ್ಪಾಂಡ್ ಮಾಡ್ಲಿಲ್ಲ, ಸಿನಿಮಾ ಮಾಡೋಣ ಅಂದಾಗ ಮುಂದಕ್ಕೆ ಹಾಕ್ತಾ ಬಂದ್ರು, ಈ ರೀತಿಯಾಗಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಅಶ್ವಿನ್ ಮೇಡಮ್, ಇದನ್ನೇ ಫಾಲ್ಸ್ ಅಲಿಗೇಷನ್ ಹೇಳ್ತಿರೋದು ನಾನು. ಏನಕ್ಕೆ ಅಂದ್ರೆ ಇವ್ರು ಆತರ ಹೇಳ್ತಾ ಇರೋರು ಏನ್ ಫಾಲ್ಸ್ ಅಲಿಗೇಷನ್ ಮಾಡ್ತಾ ಇದಾರೆ. ಕುಮಾರ್ ಅನ್ನೋ ಹುಡುಗ ಇದನ್ನಲ್ಲ, ಅವ್ನ್ ಇವಾಗ ನಮಗ್ ಬಂದಿರೋ ಇನ್ಕಮಿಂಗ್ ಕಾಲ್ಸ್ ಇರತ್ತಲ್ಲ, ನಾವು ಮಾಡಿರೋ ಔಟ್ ಗೋಯಿಂಗ್ ಕಾಲ್ಸ್ ಇರತ್ತಲ್ವಾ, ಕಾಲ್ ಡೇಟಾ ಇರತ್ತಲ್ವಾ, ಕಾಲ್ ಸ್ಟೇಟ್ಮೆಂಟ್ ಇರತ್ತಲ್ವಾ, ತೆಗೆಸ್ ನೋಡ್ಕೊಂಡ್ಲಿ. ಫಸ್ಟ್ ಯಾರು ಅಪ್ರೋಚ್ ಮಾಡಿದ್ದು ಅಶ್ವಿನ್ ಸಿನಿಮಾಗೆ? ಧ್ರುವ ಸರ್ಜಾ ಅವರೇ ಅಪ್ರೋಚ್ ಮಾಡಿದ್ರ ಅವ್ರನ್ನ, ಅಥವಾ ಅವ್ರು ಇವ್ರನ್ನ ಅಪ್ರೋಚ್ ಮಾಡಿದ್ರ? ಇಲ್ಲ ಅವರೇ ಇವ್ರನ್ನ ಅಪ್ರೋಚ್ ಮಾಡಿದ್ದು, ಅವರೇ. ಬಟ್ FIR ನಲ್ಲಿ ಧ್ರುವ ಸರ್ಜಾ ನನ್ ಬೆನ್ಬಿದ್ರು ಸಿನಿಮಾ ಮಾಡಕ್ಕೆ ಅಂತ ಹೇಳಿ ಮೆನ್ಷನ್ ಮಾಡಿದಾರೆ ಅವರು. ಅದನ್ನೇ ನಾನು ಹೇಳ್ತಿರೋದು ನಿಮ್ಗೆ, ಇದು ಒಂದು ಟೋಟಲ್ ಫಾಲ್ಸ್ ಅಲಿಗೇಷನ್. ಆಮೇಲೆ ಮಾರ್ಟಿನ್ ನಮ್ದು ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ನಡೆಯುತ್ತೆ ಮುಂಬೈಯಲ್ಲಿ, ಅವತ್ತಿನ ದಿವಸ ಬಂದ್ ಭೇಟಿ ಮಾಡಿರ್ತಾರೆ. KDದು ಫಸ್ಟ್ ಲುಕ್ ನಮ್ದು ಟೀಸರ್ ಇರತ್ತೆ, ಅವಾಗ ಬಂದ್ ನಮ್ಮನ್ನ ಭೇಟಿ ಮಾಡಿರ್ತಾರೆ. ಸರ್ ತುಂಬಾ ಚೆನ್ನಾಗಿದೆ, ನಾನ್ ಆತರ ಮಾಡ್ತೀನಿ, ಈ ತರ ಮಾಡ್ತೀನಿ, ನಾನು ಆತರ ಪ್ರೊಜೆಕ್ಷನ್ ಮಾಡ್ತೀನಿ ಅಂತೆಲ್ಲ ಬಂದ್ ಮಾತಾಡ್ಕೊಂಡು ಹೋಗಿರ್ತಾರೆ. ಇನ್ ಯಾಕೆ ನಾವು ಭೇಟಿ ಮಾಡಲ್ಲ? ಇವಾಗ ಜೂನ್ 10ಕ್ಕೆ ಅವ್ರು ನೋಟಿಸ್ ಕಳ್ಸಿದ್ಮೇಲೂ ನಾವು ಅವ್ರಿಗೊಂದು 100 ಫೋನ್ ಮಾಡಿದೀವಿ. ನಾನ್ ಕಾಲ್ಸ್ ಮಾಡಿದ್ಮೇಲೆ ಅವ್ರು ನನಗೆ ಮೆಸೇಜ್ ಮಾಡ್ತಾರೆ, ನಾನು ಸೋನಿ ಟಿವಿಲಿ ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ, ನಾನು ಮಾಡ್ತೀನಿ ಅಂತ ಕಟ್ ಮಾಡ್ತಾರೆ. ರಿಟರ್ನ್ ಅವಾಗ್ಲೂ ಕಾಲ್ ಮಾಡಲ್ಲ ಅವರು. ಹೀರೋ ಸರ್ ಫೋನ್ ಮಾಡ್ತಾರೆ, ಏನ್ ಕೇಳೋಣ ಅಂತ, ಅವಾಗ್ಲೂ ಅವ್ರು ಫೋನ್ ರೆಸ್ಪಾಂಡ್ ಮಾಡಲ್ಲ. ಪ್ರತಿ ಸತಿ ಅವರು ನಮ್ಮನ್ನ ಕಮ್ಯುನಿಕೇಶನ್ ತಗೊಳ್ಳೋವಾಗ ನಾವು ಅವ್ರ ಕಮ್ಯುನಿಕೇಶನ್ ಸಿಕ್ಕಿದೀವಿ, ಮನೆ ಅಡ್ರೆಸ್ ಗೊತ್ತು, ಮನೆಗ್ ಬಂದ್ ಕುತ್ಕೊಂಡು ಮಾತಾಡ್ಕೊಂಡು ಹೋಗಿದ್ದಾರೆ. ಸೌತ್ ಎಂಡ್ ಸರ್ಕಲ್ ಅಲ್ಲಿ ಮಾರ್ವಲಾ ಅಂತ ಹೋಟೆಲ್ ಇದೆ, ಅಲ್ಲಿ ಬಂದ್ ಕುತ್ಕೊಂಡು ಮಾತಾಡಿದ್ದಾರೆ. ಅಶೋಕ ಹೋಟೆಲ್ ಬಂದ್ ಕುತ್ಕೊಂಡು ಮಾತಾಡ್ತಿದ್ದಾರೆ. ಪ್ರತಿ ಸತಿನೂ ಅವ್ರು ಬೆಂಗಳೂರಿಗೆ ಬಂದಾಗ ನಮ್ಮನ್ನ ಸಿಕ್ಬೇಕು ಅಂದಾಗ ನಾವು ಸಿಕ್ಕಿ ಅವ್ರನ್ನ ಮಾತಾಡಿ ಕಳ್ಸಿದೀವಿ. ಏನ್ ನಡೀತಾ ಇದೆ, ಏನ್ ಪ್ಲಾನ್ಸ್ ಮಾಡ್ತಾ ಇದ್ದೀರಾ, ಏನಕ್ಕೆ ಇಷ್ಟು ದಿವಸ ತಗೊಂತಾ ಇದೀರಾ, ಪ್ರತಿಯೊಂದನ್ನು ಮಾತಾಡಿ ಕಳ್ಸಿದೀವಿ.
ಯಾವಾಗ್ಲೂ ಅವ್ರು ಕೇಳ್ದಾಗೆಲ್ಲ ಹೇಳೋದು ಒಂದೇನೆ, ಕನ್ನಡದಲ್ಲಿ ಬಿಸ್ನೆಸ್ ಇಲ್ಲ, ಕನ್ನಡದನ್ನ ನಂಬಿ ನಾವ್ ಇಷ್ಟು ದುಡ್ಡು ಹಾಕಕ್ಕಾಗಲ್ಲ, ನಾವ್ ಹಿಂದಿಲ್ ಮಾಡೋಣ, ನಾವ್ ತೆಲುಗುಲ್ ಮಾಡೋಣ ಅಂತ. ನಾವೇನಕ್ಕೆ ಬೇರೆ ಭಾಷೆಯಲ್ಲಿ ಮಾಡ್ಬೇಕು, ಈ ಭಾಷೆಯಲ್ಲಿ ಮಾಡೋಣ, ಚೆನ್ನಾಗಾದ್ರೆ ಇನ್ನೊಂದ್ ಭಾಷೆಗೆ ಹೋಗೋಣ ಅಂತಾನೆ ಹೀರೋ ಹೇಳಿದ್ದು ಅವ್ರಿಗೆ. ಇಲ್ಲಿವರೆಗೂ ಟಿಲ್ ಡೇಟ್ ಅವ್ರು ನಾನ್ ಮಾಡೋದಿಲ್ಲ ಅಂತ ಹೇಳೇ ಇಲ್ಲ, ಇಲ್ಲ ಅಮೌಂಟ್ ನಾನು ರಿಟರ್ನ್ ಕೊಡಲ್ಲ ಅಂತ ಹೇಳೇ ಇಲ್ಲ. ಇವಾಗ ಸಡನ್ ಆಗಿ ಕೋರ್ಟ್ಗೆ ಹಾಕಿದ್ದು ಅವರೇನೆ, ಕೋರ್ಟ್ ಅಲ್ಲೆಲ್ಲ ನಡೀತಾ ಇದೆ, ಮೀಡಿಯಲ್ಲಿ ಇವತ್ತು ಬಂದಿದೆ, ಅದಕ್ಕೇನು ಕ್ಲಾರಿಫಿಕೇಶನ್ ಬೇಕು ಹೇಳಿ ನಾನು ಕೊಡ್ತೀನಿ ನಿಮ್ಗೆ. ಅಶ್ವಿನ್, FIR ಕಾಪಿನಲ್ಲಿ ಒಂದು ಸೆಂಟೆನ್ಸ್ ನ ಅವ್ರು ಮೆನ್ಷನ್ ಮಾಡ್ತಾರೆ, ಅದನ್ನ ಓದ್ ಹೇಳ್ತೀನಿ, ಅದಾದ ನಂತರ ನಂಗೆ ನಿಮ್ ರಿಯಾಕ್ಷನ್ ಬೇಕು. ಅವ್ರು ಹೇಳ್ತಾರೆ, ನಾನು ಜನರಿಂದ ಹೆಚ್ಚಿನ ಬಡ್ಡಿ ದರದಲ್ಲಿ ಹಣ ತಗೊಂಡು 2018ರಿಂದ 18% ದರದಲ್ಲಿ ಬಡ್ಡಿಯನ್ನ ಸೇರಿಸಿದ ನಂತರ 3.25 ಕೋಟಿ ರೂಪಾಯಿ ಹಣವನ್ನ ಧ್ರುವ ಕುಮಾರ್ ಅವರಿಗೆ ನೀಡಿದ್ದೀನಿ. ಆದ್ರೆ ಧ್ರುವ ಕುಮಾರ್ ಅವರ ಒಟ್ಟಾರೆ ನಡವಳಿಕೆಯಿಂದ ಸ್ಪಷ್ಟ ಆಗೋದೇನಂದ್ರೆ, ಆರಂಭದಿಂದಲೂ ಅವ್ರಿಗೆ ನನ್ನ ಜೊತೆ ಕೆಲಸ ಮಾಡೋ ಉದ್ದೇಶ ಇರಲಿಲ್ಲ. ಸೋಲ್ಜರ್ ಚಿತ್ರದ ಸ್ಕ್ರಿಪ್ಟ್ ನಲ್ಲಿ ಕೆಲಸ ಮಾಡೋಕೆ ಸಿದ್ಧರಿದ್ರು. ನನ್ನನ್ನ ಮೋಸ ಮಾಡೋ ಉದ್ದೇಶದಿಂದ ನನ್ನಿಂದ 3.25 ಕೋಟಿ ರೂಪಾಯಿಯನ್ನ ತಗೊಂಡು ನನಗೆ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಅಶ್ವಿನ್, ಇದು ಲಿಟ್ರಲಿ ರಾಂಗ್ ಮೇಡಮ್. ಏನಕ್ಕೆ ಅಂದ್ರೆ ಅವ್ರು ಏನ್ ಅಲಿಗೇಷನ್ ಮಾಡಿದಾರೆ ಇವತ್ತಿನ ದಿವಸ, ಏನ್ ಅವರು ಬೇರೆ ಕಡೆಯಿಂದ ದುಡ್ಡು ತಗೊಂಡ್ ಬಂದ್ ಹಾಕಿದೀನಿ ಅಂತ ಹೇಳ್ತಾರೆ. ಟಿಲ್ ಡೇಟ್ ಯಾವಾಗ ಅವರು ಜುಲೈ 10ಕ್ಕೆ ಅವ್ರು ಯಾವಾಗ ನೋಟಿಸ್ ಕಳ್ಸಿದ್ರಲ್ಲ, ಜುಲೈ 10ಕ್ಕೆ ಏನಿದು ಏನೇನೋ ನೋಟಿಸ್ ಕಳ್ಸಿದೀರಾ, ಇದು ನೀವೇನ ಕಳ್ಸಿರೋದು ಅಂತ ಹೀರೋ ಸರ್ ಮಾತಾಡಿದಾಗ ಅವ್ರ ಹತ್ರ ಅವ್ರು ಹೇಳ್ತಾರೆ, ಸರ್ ಹೌದು ಸರ್ ಅದೇನೋ ಬೇರೆ ಇದಾಗಿದೆ ಸರ್, ನಾನೊಂದ್ ಮೆಸೇಜ್ ಕಳಿಸ್ತೀನಿ ನೋಡಿ ಸರ್ ಅಂತ ಹೀರೋ ಸರ್ಗೊಂದು ಮೆಸೇಜ್ ಮಾಡಿರ್ತಾರೆ ಅವರು. ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಸರ್ ಈ ದುಡ್ಡು ನಂದಲ್ಲ, ನಾನ್ ಬೇರೆಯವ್ರ ಹತ್ರ ಈಸ್ಕೊಂಡ್ ಬಂದಿದ್ದೀನಿ, ಅವರು ಅವಿನಾಶ್ ಅಂತ, ಅವ್ರ ನಂಬರ್ ನಾನ್ ನಿಮಗ್ ಕೊಡ್ತೀನಿ, ನೀವೊಂದ್ಸತಿ ಅವ್ರ ಹತ್ರ ಮಾತಾಡಿ ಅಂತ ಹೇಳ್ತಾರೆ. ಜುಲೈ 2025 ಜುಲೈವರೆಗೂನು ಅವ್ರು ಇನ್ನೊಬ್ರ ಹತ್ರ ಈಸ್ಕೊಂಡ್ ಬಂದ್ ನಮಗ್ ದುಡ್ಡು ಕೊಟ್ಟಿದ್ದಾರೆ ಅಂತ ಅವ್ರು ಹೇಳೇ ಇಲ್ಲ. ಆಮೇಲೆ ಅವ್ರ ದುಡ್ಡು ಅಂತಾನೆ ಹೇಳಿದ್ದು, ಅವ್ರ RH ಎಂಟರ್ಟೈನ್ಮೆಂಟ್ ಇಂದಾನೆ ನಮಗೆ ಫಂಡ್ ಆಗಿತ್ತು, ಅಡ್ವಾನ್ಸ್ ಕೊಟ್ಟಿದ್ದು. ಆಮೇಲೆ ಅವ್ರು ನಮ್ಗೇನ್ ಫೈನಾನ್ಸ್ ಮಾಡಿಲ್ಲ ಮೇಡಮ್, ಅವ್ರು ನಮಗ್ ಪ್ರಾಜೆಕ್ಟ್ ಮಾಡ್ಕೊಡು ಅಂತ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಅಡ್ವಾನ್ಸ್ ಕೊಟ್ಮೇಲೆ ನಾವು ಪ್ರಾಜೆಕ್ಟ್ ಮಾಡ್ಕೊಡ್ತೀವಿ. ಇವಾಗ ಅವ್ರ ಕತೆ ರೆಡಿ ಮಾಡ್ಕೊಂಡಿಲ್ಲ ಅಂದ್ರೆ, ಕತೆ ರೆಡಿ ಆಗದಿರ ನಾವು ಪ್ರಾಜೆಕ್ಟ್ ಹಿಂಗ್ ಓಕೆ ಮಾಡಕ್ಕಾಗತ್ತೆ ಅಲ್ವಾ? ಕತೆನೇ ರೆಡಿ ಇಲ್ಲ, ಸ್ಕ್ರಿಪ್ಟ್ ರೆಡಿ ಇಲ್ಲ. ಫಸ್ಟ್ ಹಾಫ್ ಯಾವ್ದೋ ಒಂದು ಅಡ್ವಾನ್ಸ್ ಕೊಟ್ಟು 5 ವರ್ಷ ಆದ್ಮೇಲೆ ಒಂದು ಸ್ಕ್ರಿಪ್ಟ್ ನ ಅದು ಅರ್ಧ ಕಳಿಸ್ಬಿಟ್ಟು ಅದ್ರಲ್ಲೂ ಕ್ಲಾರಿಟಿ ಇಲ್ಲ. ಸೆಕೆಂಡ್ ಹಾಫ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನಾವು ಫಾಲೋ ಅಪ್ ಮಾಡಿದ್ರು ಲೈನ್ ಸಿಕ್ಕಿಲ್ಲ. ಆಮೇಲೆ ಹೋಗ್ಬಿಟ್ಟು ಇವಾಗ ಅವ್ರು ಮುಂಬೈಯಲ್ಲಿ ಇದಾರೆ ಅನ್ಬಿಟ್ಟು ಮುಂಬೈಯಲ್ಲಿ FIR ಮಾಡಿಸ್ಬಿಟ್ರೆ ಅದ್ ಏನ್ ಅರ್ಥ? ಅದು ಬೇಸ್ಲೆಸ್. ಅದು ನಿಜವಾಗ್ಲೂ ಅವ್ರು ಮಾಡಿರೋ ಅಲಿಗೇಷನ್ ಬೇಸ್ಲೆಸ್. ಅದು ಇವಾಗ ಅವ್ರು ಮಾಡಿರೋದು ಕಾನ್ವರ್ಸೇಷನ್. ಅಶ್ವಿನ್, ಈಗ ಮಾತುಕತೆ ಮೂಲಕ ಬಗೆಹರಿಬಹುದಾಗಿದ್ದಂತಹ ಸಮಸ್ಯೆ ಪೊಲೀಸ್ ಸ್ಟೇಷನ್ ತನಕ ಹೋಗಿದೆ. ಈ ಪರಿಹಾರ ಏನು? ಧ್ರುವ ಸರ್ಜಾ ಅವರು ಈಗ ಸಿನಿಮಾ ಮಾಡೋಕ್ ಸಿದ್ಧರಿದ್ದಾರಾ ಅಥವಾ 3.25 ಕೋಟಿ ವಾಪಸ್ ಮಾಡೋಕ್ ಸಿದ್ಧರಿದ್ದಾರಾ? ಇವಾಗ್ಲೂ ನಾವು ಓಪನ್, ಇವಾಗ್ಲೂ ನಾವು ಫಿಲಂ ಮಾಡೋದಕ್ಕೆ ರೆಡಿ ಇದೀವಿ. ರಾಘವೇಂದ್ರ ಹೆಗಡೆ ಅವ್ರ ಲೈನ್ಗೆ ಬರ್ತಾ ಇಲ್ವಲ್ಲ, ಸಿಗ್ತಾನೆ ಇಲ್ವಲ್ಲ, ಫೋನ್ ಮಾಡಿದ್ರು ಫೋನ್ ತೆಗಿಯಲ್ಲ. ಇವಾಗ್ಲೂ ನಾವು ಮಾಡಲ್ಲ ಅಂತ ಹೇಳೇ ಇಲ್ವಲ್ಲ, ನಾವು ಮಾಡಲ್ಲ ಅಂತ ಏನಕ್ಕೆ ಕೇಳ್ಬೇಕು? ಪ್ರೊಡ್ಯೂಸರ್ ಹತ್ರ ದುಡ್ಡು ತಗೊಂಡಿದೀವಿ, ಕೆಲಸ ಮಾಡ್ತೀವಿ, ಕೆಲಸ ಮಾಡಕ್ ದುಡ್ಡು ಕೊಟ್ಟಿದ್ರೆ ಕೆಲಸ ಕೊಡ್ತೀವಿ. ಅವರು ಇಷ್ಟ ಬಂದಂಗೆ ಇವಾಗ ನಾನು ಇಷ್ಟು ಕೊಟ್ಟಿದ್ದೀನಿ, ನೀವು ಅದೆಲ್ಲ ಸೇರಿ ನಮ್ಗೊಂದು 10 ಕೋಟಿ ಕೊಡಿ ಅಂದ್ರೆ ಹೆಂಗ್ ಕೊಡಕ್ಕಾಗತ್ತೆ ಮೇಡಮ್? ಬೇಸ್ಲೆಸ್ ಇದು. ಏನಂದ್ರೆ ಬೇಕಂತಾನೆ ಅಲಿಗೇಷನ್ ಮಾಡ್ಬೇಕು ಅಂತ ಇವ್ರು ಮಾಡಿದಾರೆ. 10 ಕೋಟಿ ಅಂದ್ರೆ ಈ ಹಿಂದೆ ಕೊಟ್ಟಿದ್ದಕ್ಕೆ ಬಡ್ಡಿ ಎಲ್ಲ ಸೇರಿಸಿ ಅಷ್ಟು ಕೊಡಿ ಅಂತ ಕೇಳ್ತಿದಾರಾ? ನಾವೇನು ಅವ್ರ ಹತ್ರ ಫೈನಾನ್ಸ್ ತಗೊಂಡಿಲ್ಲ ಅಲ್ವಾ ಮೇಡಮ್, ಅಡ್ವಾನ್ಸ್ ಕೊಟ್ಟಿರೋದು ಅವ್ರು ಫಿಲಂ ಮಾಡೋದಕ್ಕೆ. ನಾವು ಬಡ್ಡಿ ಏನು ಕೊಡ್ಬೇಕು? ಆಮೇಲೆ ನಮ್ಮಿಂದ ಲೇಟ್ ಆಗಿಲ್ಲ, ಅವರಿಂದ ಲೇಟ್ ಆಗಿರೋದು. ಇನ್ನೂ ಹೇಳ್ಬೇಕಂದ್ರೆ ಅವರಿಂದ ನಾವು ಒಂದ್ 2 ಪ್ರಾಜೆಕ್ಟ್ ನ ಮಿಸ್ ಮಾಡ್ಕೊಂಡಿದೀವಿ. ಆತರ ಲೆಕ್ಕ ನೋಡಿದ್ರೆ ನಮ್ದು ಒಂದ್ 25-30 ಕೋಟಿ ಲಾಸ್ ಆಗಿದೆ. ಆತರ ಅಲಿಗೇಷನ್ ಮಾಡಿದ್ರೆ ನಾವು ಅವ್ರ ಮೇಲೆ ಮಾಡಬಹುದಾದ್ರೆ ನಾವು ಮಾಡಕ್ ಹೋಗಿಲ್ಲ ಆತರ. ಓಕೆ, ಈಗ ಧ್ರುವ ಸರ್ಜಾ ಅವರು ಹೆಂಗೆ ಕಾನೂನಾತ್ಮಕವಾಗಿ ಇದನ್ನ ಕಂಟಿನ್ಯೂ ಮಾಡ್ಕೊಂತಾರಾ ಅಥವಾ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ತಾರಾ, ಹೇಗೆ ಅಶ್ವಿನ್? ಮೇಡಮ್, ಇವಾಗ ಇದನ್ನ ಅವ್ರು ನೋಟಿಸ್ ಕಳಿಸಿರೋದು ಲೀಗಲಿ ಏನಾಗ್ಬೇಕು ನಾವು ನಮ್ ಕಡೆಯಿಂದ ನಾವು ಮಾಡೇ ಮಾಡ್ತೀವಿ. ಅವ್ರು ಹೋಗಿ ಅಲ್ಲಿಂದ ಮುಂಬೈಯಿಂದ ಕೇಸ್ ಹಾಕಿ ನಮ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವ್ರ ಅಡ್ವೊಕೇಟ್ಸ್ ಕಡೆಯಿಂದ ಎಲ್ಲ ಅವ್ರು ಟ್ರೈ ಮಾಡಿದ್ದಾರೆ. ನಾವು ಅದಕ್ಕೆ ಏನ್ ರಿಪ್ಲೈ ಕೊಡ್ಬೇಕು ನಾವು ಕೊಟ್ಟಿದೀವಿ ಅವ್ರ ಅಡ್ವೊಕೇಟ್ ಕೌನ್ಸಿಲ್ಗೆ, ಮುಂಬೈ ಅಡ್ವೊಕೇಟ್ ಕೌನ್ಸಿಲ್ಗೆ. ಸೊ ಅದ್ ಏನಾಗುತ್ತೋ ಅದು ಅಲ್ಲೇ ಇತ್ಯರ್ಥ ಆಗತ್ತೆ. ಅವ್ರು ಇಲ್ಲ ಆಫ್ ದ ಗ್ರೌಂಡ್ ಬಂದು ಅವ್ರು ನಮ್ಮ ಹತ್ರ ಕುತ್ಕೊಂಡು ಬಗೆಹರಿಸ್ಕೊಂತೀನಿ ಅಂದ್ರೆ ವಿ ಆರ್ ಓಪನ್ ಟು ದಟ್ ಆಲ್ಸೋ. ನಾವ್ ಯಾವತ್ತೂ ಅವ್ರನ್ನ ಮೀಟ್ ಆಗಲ್ಲ ಸಿಗಲ್ಲ ಅಂತ ಹೇಳೇ ಇಲ್ವಲ್ಲ. ಪ್ರತಿ ಸತಿ ಸಿಕ್ಕಿ ನಮ್ ಜೊತೆ ಊಟ ಮಾಡ್ಕೊಂಡು ಹೋಗಿರೋಂತ ವ್ಯಕ್ತಿ ನಮ್ಗೆ ಏನು ಇಂಟಿಮೇಟ್ ಮಾಡಿದಿರ, ಏನು ಗೊತ್ತಿಲ್ದಿರ ಚೆನ್ನಾಗಿ ನಕ್ಕೊಂಡ್ ಮಾತಾಡ್ಕೊಂಡು ಹೋಗ್ಬಿಟ್ಟು ನೋಟಿಸ್ ಕಳಿಸ್ತಾರೆ ಅಂದ್ರೆ ಇವ್ರ ಉದ್ದೇಶನೇ ಬೇರೆ ಆಗಿತ್ತು ಅಂತ ಅಲ್ವಾ? ಇವ್ರ ಉದ್ದೇಶನೇ ಬೇರೆ. ಈಗ ಅಶ್ವಿನ್, ನೀವ್ ಹೇಳ್ತಾ ಇದ್ರಿ ವಂಚನೆ ಕೇಸು ಎಲ್ಲವೂ ಕೂಡ ರಾಂಗ್ ಅಲಿಗೇಷನ್ಸ್, ಸುಳ್ಳು ಆರೋಪಗಳನ್ನ ಧ್ರುವ ಸರ್ಜಾ ಅವ್ರ ಮೇಲೆ ಮಾಡಿದ್ದಾರೆ ಅಂತ ಹೇಳಿ. ಒಟ್ಟಿನಲ್ಲಿ ಧ್ರುವ ಸರ್ಜಾ ಅವ್ರ ಮೇಲೆ ಮಾನಹಾನಿ ಅಂತೂ ಆಗಿದೆ. ಈಗ ಅವ್ರು ಮಾಡ್ತಾ ಇರೋ ಸುಳ್ಳು ಆರೋಪ ಅಂದ್ರೆ ಡಿಫಾಮೇಷನ್ ಕೇಸ್ ಏನಾದ್ರು ಹಾಕ್ತೀರಾ ಹೆಂಗೆ ಅಂತ ಹೇಳಿ? ನಾವ್ ನಿಜವಾಗ್ಲೂ ನಾವ್ ಇವಾಗ ಹಾಕ್ತಿದ್ರೆ ನಾವ್ ಅದನ್ನೇ ಹಾಕ್ಬೇಕು. ಏನಕ್ಕಂದ್ರೆ ಒಂದ್ ಆಕ್ಟರ್ಗೆ ನೀನು ಕೆಲಸ ಮಾಡು ಅಂತ ನೀನು ಕಾಸು ಕೊಟ್ಟಾದ್ಮೇಲೆ ನೀನ್ ಅದನ್ನ ಬಡ್ಡಿ ಎಲ್ಲ ಸೇರಿಸ್ಬಿಟ್ಟು ನೀನ್ 10 ಕೋಟಿ ಕೊಡು ಅಂದ್ರೆ ಅದೊಂಥರ ಹರಾಸ್ಮೆಂಟೇ ಅಲ್ವಾ? ಈ ಕೆಲಸ ಮಾಡಕ್ ಕಾಸು ಕೊಟ್ಟಿದ್ರೆ ನಿಮಗ್ ಬಂದ್ ನಾವು ಕೆಲಸ ಮಾಡ್ತೀವಿ. ನೀವು ಕತೆ ರೆಡಿ ಮಾಡ್ಕೊಂಡಿದ್ರೆ ಬಂದ್ ನಾವು ಕತೆ ಕುತ್ಕೊಂಡು ನಾವು ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ನೀವ್ ಏನೂ ಮಾಡ್ದಿರಾ ಸಡನ್ ಆಗಿ ಬಂದ್ಬಿಟ್ಟು ನಾನು ಇಷ್ಟು ಕೊಟ್ಟಿದ್ದೀನಿ, ಇಷ್ಟು ವರ್ಷ ಆಗಿದೆ, ನನ್ಗೆ ಅಷ್ಟು ಬಡ್ಡಿ ಕೊಡು ಅಂದ್ರೆ ಇಟ್ಸ್ ಟೋಟಲಿ ಹರಾಸ್ಮೆಂಟ್. ಅವ್ರ ಮೇಲೆ ನಾವ್ ಆಕ್ಚುಲಿ ಇವಾಗ ಕೇಸ್ ಹಾಕ್ಬೇಕಷ್ಟೇನೆ.
ನಾವು ಇಲ್ಲ ಪ್ರೊಡ್ಯೂಸರ್ ಪಾಪ ಬರ್ತಾರೆ ಮಾತಾಡ್ತಾರೆ ಅಂತ ನಾವೆಲ್ಲ ಬಿಟ್ಕೊಂಡು ನಮ್ಮ ಒಳ್ಳೆತನ ಅವ್ರು ಯುಟಿಲೈಸ್ ಮಾಡ್ಕೊಂತ ಇದಾರೆ ಅಷ್ಟೇ. ಈಗ 7-8 ವರ್ಷ ಆಯ್ತಲ್ಲ ಅಶ್ವಿನ್ ಹಣ ಕೊಟ್ಟು, ಆ ಟೈಮ್ ಫ್ರೇಮ್ ನಲ್ಲಿ ಸಿನಿಮಾ ಮಾಡಿ ಮುಗಿಸಿದ್ರೆ ಇಷ್ಟು ಸಮಸ್ಯೆ ಆಗ್ತಿರ್ಲಿಲ್ವೇನೋ? ಅವ್ರು ರೆಡಿ ಮಾಡ್ಕೊಂಡು ಸ್ಕ್ರಿಪ್ಟ್ ನ ತಗೊಂಬಂದಿದ್ರೆ ಪೂಜೆನೆ ಮಾಡ್ಬಿಡ್ತಾ ಇದ್ವಲ್ಲ ಮೇಡಮ್. ನಾವು 10 ಸತಿ ಹೇಳಿದೀವಿ ಅಟ್ಲೀಸ್ಟ್ ಸ್ಕ್ರಿಪ್ಟ್ ಪೂಜೆ ಮಾಡ್ಬಿಡೋಣ, ರೆಡಿ ಮಾಡ್ಕೊಳ್ಳಿ ಅಂತ. ಇಲ್ಲ ಸರ್ ಬಿಸಿ ಇದೀನಿ, ರೆಡಿ ಮಾಡ್ತೇನೆ, ತುಂಬಾ ಚೆನ್ನಾಗಿ ಮಾಡ್ತೇನೆ, ಬರ್ತೀನಿ ಅಂತ ಬಂದೇ ಇಲ್ವಲ್ಲ ಅವ್ರು. ಇವಾಗ ಓಕೆ ನಾವು ಬೇಡ, ನಾವು ಸ್ಟಾರ್ಟ್ ಮಾಡೋದ್ ಬೇಡ, ಇನ್ನು ಮುಂದಕ್ಕೆ ಹೋಗೋಣ ಅಂತ ನಮ್ ಕಡೆಯಿಂದ ಆಗಿದ್ರೆ ಅದು ತಪ್ಪು. ನಾವು ಕರೆದು ಅವ್ರು ಬಂದು ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಡಿರೋ ಇರೋ ತಪ್ಪಲ್ವಾ ಮೇಡಮ್? ಒಟ್ಟಲ್ಲಿ ಕಾನೂನಾತ್ಮಕ ಹೋರಾಟಕ್ಕೆ ಸಜ್ಜಾಗಿದ್ರಿ ತಾವು? ಅಲ್ಲ, ಡೆಫಿನೆಟ್ಲಿ ನಾವು ಕಾನೂನಾತ್ಮಕ ಹೋರಾಟಕ್ಕೂ ನಾವು ರೆಡಿ ಇದೀವಿ. ಬಂದು ಕುತ್ಕೊಂಡು ಅವ್ರು ಮಾತಾಡಿ ಬಗೆಹರಿಸ್ಕೊಡೋದಾರೆ ನಾವು ಅದಕ್ಕೂ ರೆಡಿ ಇದೀವಿ. ಆದ್ರೆ ಫೋನ್ ಸಿಗ್ಬೇಕು, ಆ ವ್ಯಕ್ತಿ ಫೋನ್ ಸಿಗ್ತಾ ಇಲ್ಲ. ಫೋನ್ ಮಾಡಿದ್ರೆ ಫೋನ್ ಡಿಸ್ಕನೆಕ್ಟ್ ಮಾಡ್ತಾರೆ, ಮೆಸೇಜಸ್ ರಿಪ್ಲೈ ಮಾಡಲ್ಲ. ಸೊ ಹಿಂಗಿದೆ. ಸೊ ಹಿಂಗಿರ್ಬೇಕಾದ್ರೆ ನಾವೇನ್ ಮಾತಾಡಕ್ಕಾಗತ್ತೆ ಮೇಡಮ್? ಅಟ್ಲೀಸ್ಟ್ ಅವ್ರು ಜೂನ್ 28ಕ್ಕೆ ಬಂದು ನಮ್ಮ ಹತ್ರ ಏನ್ ಬಂದು ಮಾತಾಡ್ಕೊಂಡು ಎಲ್ಲ ಹೋದ್ರು, ನಕ್ಕೊಂಡು ಹೋದ್ರು, ಖುಷಿಯಿಂದ ಹೋದ್ರು, ಹಂಗ್ ಮಾಡೋಣ ಅಂತ ಹೋಗಿ ಜುಲೈ 10ಕ್ಕೆ ಅವ್ರು ನೋಟಿಸ್ ಕಳಿಸ್ತಾರೆ ಅಂದ್ರೆ ಹಂಗಾರೆ ಅವ್ರ ಪ್ಲಾನೇ ಬೇರೆ ಏನೋ ಇತ್ತು. ಬೇಕಂತ ನಮ್ಗೇನೋ ಕಾಂಪ್ಲಿಕೇಶನ್ ಮಾಡೋದಕ್ಕೆ ಅಂತಾನೆ ಬಂದ್ ಏನೋ ಮಾತಾಡ್ಕೊಂಡು ಹೋಗಿರೋ ತರ ಇದೆ ಅವ್ರು. ರೈಟ್. ಥ್ಯಾಂಕ್ ಯು ಅಶ್ವಿನ್, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದಕ್ಕೆ. ಇದು ಧ್ರುವ ಸರ್ಜಾ ಅವರ ಆಪ್ತ ಅಶ್ವಿನ್ ಅವರ ಪ್ರತಿಕ್ರಿಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.